of internal check. There are some principles or fundamental truths are involved in internal check. These are, the first one is sufficient staff. The principle of internal check is sufficient staff. The employees can be appointed according to the workload. The management can determine the amount of work which is distributes among the departments. The persons are hired to perform their duties. The overloading can create trouble for management. Sufficient staff, it is one of the principles of internal check. ಅಂದರೆ ಒಂದು ಇಂಟರ್ನಲ್ ಚೆಕ್ಕನ್ನು ಮಾಡಬೇಕಾದ್ರೆ ಕೆಲವೊಂದು ಪ್ರಿನ್ಸಿಪಲ್ಸ್ ಅಥವಾ ಫಂಡಮೆಂಟಲ್ ಟ್ರುತ್ ಅಂತ ಕರಿತೀವಿ, ಇವು ಇರಬೇಕಾಗತ್ತೆ. ಅದರಲ್ಲಿ ಸಫಿಷಿಯೆಂಟ್ ಸ್ಟಾಫ್ ಅನ್ನೋದು ಒಂದು ಅಂತಂದರೆ, ಒಂದು ಏನು ವರ್ಕ್ ಲೋಡ್ ಇರುತ್ತೆ, ಒಂದು ಕಂಪನಿಯಲ್ಲಿ ಏನು ವರ್ಕ್ ಲೋಡ್ ಇರುತ್ತೆ, ಆ ವರ್ಕ್ ಲೋಡಿಗೆ ಸರಿಯಾಗಿ ಏನು ಮಾಡಬೇಕು, ವರ್ಕರ್ಸ್ನ ಅಪಾಯಿಂಟ್ ಮಾಡ್ಕೋಬೇಕಾಗತ್ತೆ. ಮ್ಯಾನೇಜ್ಮೆಂಟ್ ಏನು ಮಾಡಬೇಕು, ಎಷ್ಟು ವರ್ಕ್ ಇದೆ, ಎಷ್ಟು ವರ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ಎಷ್ಟು ವರ್ಕರ್ಸು ಬೇಕು, ಆ ರೀತಿಯಾಗಿ ನೋಡಿಕೊಂಡು ವರ್ಕರ್ಸನ್ನು ಹೈರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅವರಿಗೆ ಅವ್ರ ಡ್ಯೂಟಿಯನ್ನು ಅಸೈನ್ ಮಾಡಬೇಕಾಗುತ್ತೆ. ಓವರ್ಲೋಡಾಗಿ ಒಬ್ಬ ವರ್ಕರ್ಗೆ ವರ್ಕನ್ನು ಅಸೈನ್ ಮಾಡದೇ ಆಯಿತು ಅಂತಂದರೆ, ಅಂದರೆ ಈಗ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ, ವರ್ಕರ್ಸು ಕಡಿಮೆ ಇರ್ತಾರೆ. ಈ ರೀತಿ ಆದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಆ ಒಂದು ಮ್ಯಾನೇಜ್ಮೆಂಟಲ್ಲಿ ಟ್ರಬಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಎಲ್ಲ ವರ್ಕನ್ನು ಒಬ್ಬರೇ ಮಾಡಬೇಕು ಅಂದಾಗ, ವರ್ಕ್ ಲೋಡ್ ಜಾಸ್ತಿ ಆದಾಗ ಅಲ್ಲಿ ವರ್ಕ್ ಎಫಿಷಿಯನ್ಸಿ ಅನ್ನೋದು ಇರೋದಿಲ್ಲ. ಹಾಗಾಗಿ ಸಫಿಷಿಯೆಂಟ್ ಸ್ಟಾಫ್ ಅನ್ನೋದು ಇಟ್ ಈಸ್ ಒನ್ ಆಫ್ ದ ಮೇನ್ ಪ್ರಿನ್ಸಿಪಲ್ ಆಫ್ ಇಂಟರ್ನಲ್ ಚೆಕ್. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಡಿವಿಷನ್ ಆಫ್ ವರ್ಕ್. Work. The whole work is divided among departments. The heads of such department are responsible for completion of work according to timetable. ಅಂದರೆ ಡಿವಿಷನ್ ಆಫ್ ವರ್ಕ್ ಅನ್ನೋದು ಕೂಡ ಒಂದು ಮೇನ್ ಪ್ರಿನ್ಸಿಪಲ್ ಆಗಿರುತ್ತೆ. ಅಂದರೆ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದಷ್ಟು ಅಮೌಂಟ್ ಆಫ್ ವರ್ಕನ್ನು ಏನು ಮಾಡಬೇಕು, ಮ್ಯಾನೇಜ್ಮೆಂಟು ಡಿಟರ್ಮೈನ್ ಮಾಡಬೇಕು. ಡಿಟರ್ಮೈನ್ ಮಾಡಿಬಿಟ್ಟು ಆ ಒಂದು ವರ್ಕನ್ನು ಒಂದೊಂದು ಡಿಪಾರ್ಟ್ಮೆಂಟಿಗೆ ಡಿವೈಡ್ ಮಾಡಬೇಕು. ಅಂತಂದರೆ ಹೋಲು ಎಷ್ಟು ವರ್ಕು ಇದೆ ಅಂತ ಡಿಟರ್ಮೈನ್ ಮಾಡಬೇಕು, ಅಂತಂದರೆ ನಿರ್ಧರಿಸಬೇಕು ಎಷ್ಟು ವರ್ಕು ಸಿಗಬಹುದು ಒಂದೊಂದು ಮ್ಯಾನೇಜ್ಮೆಂಟಲ್ಲಿ ಅಂತ. ಆಮೇಲೆ ಒಂದೊಂದು ಡಿಪಾರ್ಟ್ಮೆಂಟು ಯಾವ ವರ್ಕನ್ನು ಮಾಡಬೇಕು ಅಂತ ಅಸೈನ್ ಮಾಡೋ ಅಂಥದ್ದು. ಈ ರೀತಿಯಾಗಿ ಒಂದು ವರ್ಕನ್ನು ಅಸೈನ್ ಮಾಡಿದಾಗ, ಒಂದು ಟೈಮ್ ಟೇಬಲ್ ಪ್ರಕಾರ ಏನು ಮಾಡೋ ಅಂಥದ್ದು, ವರ್ಕನ್ನು ಅಸೈನ್ ಮಾಡೋ ಅಂಥದ್ದು ಒಂದು ಪ್ರೋಸೆಸ್ ಮೇಲೆ. ಈ ವರ್ಕನ್ನು ಈ ಡಿಪಾರ್ಟ್ಮೆಂಟ್ ಮಾಡೋದು, ಆ ವರ್ಕ್ ಆದಮೇಲೆ ನೆಕ್ಸ್ಟು ಈ ಡಿಪಾರ್ಟ್ಮೆಂಟ್ ಅವರು ಈ ರೀತಿ ವರ್ಕನ್ನು ಮಾಡೋದು ಅಂತ ಏನು ಮಾಡ್ತಾ ಹೋಗ್ತಾರೆ, ವರ್ಕನ್ನು ಡಿವೈಡ್ ಮಾಡ್ತಾ ಹೋಗ್ತಾರೆ. ಇದನ್ನು ಡಿವಿಷನ್ ಆಫ್ ವರ್ಕ್ ಅಂತ ಕರಿತೀವಿ. ಇದು ಒಂದು ಇಂಟರ್ನಲ್ ಚೆಕ್ಕಲ್ಲಿ ಬರೋ ಅಂಥ ಒಂದು ಪ್ರಿನ್ಸಿಪಲ್ ಆಗಿರುತ್ತೆ. ಅಂದರೆ ಒಂದೊಂದು ಡಿಪಾರ್ಟ್ಮೆಂಟಿಗೂ ಒಂದಷ್ಟು ವರ್ಕನ್ನು ಅಸೈನ್ ಮಾಡಿದಾಗ ಏನಾಗುತ್ತಾ ಹೋಗುತ್ತೆ ಅಂದರೆ, ಅಲ್ಲಿರೋ ವರ್ಕು ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಬರೋದರಿಂದ ಅಲ್ಲೇನಾದರೂ ಮಿಸ್ಟೇಕ್ಸ್ ಇದ್ದರೆ, ಎರರ್ಸ್ ಇದ್ದರೆ ಏನಾಗ್ತಾ ಹೋಗುತ್ತೆ, ಅಲ್ಲೇ ಅದು ಅವಾಯ್ಡ್ ಆಗುತ್ತೆ. ಈ ರೀತಿ ಡಿವಿಷನ್ ಆಫ್ ವರ್ಕನ್ನು ಮಾಡಿದಾಗ ಇದೊಂದು ಮೇನ್ ಪ್ರಿನ್ಸಿಪಲ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಕೋಆರ್ಡಿನೇಷನ್. Coordination is a principle of internal check. All departmental managers are bound to coordinate with other in order to achieve organization objectives. ಅಂದರೆ ಕೋಆರ್ಡಿನೇಷನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಲು. ಕೋಆರ್ಡಿನೇಷನ್ ಅಂತಂದರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಇರೋವಂಥ ಮ್ಯಾನೇಜರ್ಸು ಮತ್ತು ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ಇರೋವಂಥ other department suffers. The objectives cannot be achieved. Internal check determines the degree of coordination among the managers. ಅಂದರೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಕೋಆರ್ಡಿನೇಷನ್ನು ಇರಬೇಕಾಗುತ್ತೆ. ಏನಾದರೂ ಒಂದು ಡಿಪಾರ್ಟ್ಮೆಂಟಲ್ಲಿ ಫಾಲ್ಟ್ ಆಯಿತು ಅಂತಂದರೆ ಆಗ ಏನಾಗುತ್ತೆ, ಇನ್ನೊಂದು ಡಿಪಾರ್ಟ್ಮೆಂಟು ಸಫರ್ ಮಾಡಬೇಕಾಗುತ್ತೆ. ಕೋಆರ್ಡಿನೇಷನ್ ಇಲ್ಲ ಅಂತಂದಾಗ ಏನಾಗುತ್ತೆ, ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಏನಾಗುತ್ತೆ, ಅದರಿಂದ ಒಂದು ಡಿಪಾರ್ಟ್ಮೆಂಟಲ್ಲಿ ಫಾಲ್ಟ್ ಏನಾದರೂ ಆಯಿತು ಅಂತಂದರೆ, ಅಲ್ಲೇನಾದರೂ ಎರರ್ಸ್ ಆಯಿತು ಅಂತಂದರೆ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಆ ವರ್ಕನ್ನು ಸಫಿಷಿಯೆಂಟಾಗಿ ಮಾಡೋದಕ್ಕಾಗೋದಿಲ್ಲ, ಮತ್ತು ಆ ಒಂದು ಗೋಲ್ಸ್ ಅಥವಾ ಆಬ್ಜೆಕ್ಟಿವನ್ನು ಅಚೀವ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈ ಒಂದು ಇಂಟರ್ನಲ್ ಚೆಕ್ ಅನ್ನೋದು ಏನು ಮಾಡುತ್ತೆ, ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಕೋಆರ್ಡಿನೇಷನ್ನು ಎಷ್ಟಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ಈ ಒಂದು ಇಂಟರ್ನಲ್ ಚೆಕ್ಕನ್ನು ಮಾಡೋದ್ರಿಂದ. ಹಾಗಾಗಿ ಕೋಆರ್ಡಿನೇಷನ್ ಅನ್ನೋದು ಇಂಟರ್ನಲ್ ಚೆಕ್ಕಲ್ಲಿ ಬರುವಂಥ ಒಂದು ಮೇನ್ ಪ್ರಿನ್ಸಿಪಲ್ ಆಗಿರುತ್ತೆ. ನೆಕ್ಸ್ಟ್ ರೊಟೇಷನ್ ಆಫ್ ಡ್ಯೂಟೀಸ್.
Rotation of duties is a principle of internal check. The workers feel bored by doing the same work from year to year. There is a need of rotation of duties. It is in the interest of concern as well as employees. The efficiency is improved due to duties changes in duties. ಅಂದರೆ ಇಲ್ಲಿ ಜಾಬ್ ಏನಾಗಬೇಕು, ರೊಟೇಷನ್ ಆಗಬೇಕು. ರೊಟೇಷನ್ ಆಫ್ ಜಾಬ್ ಅನ್ನೋದು ಒಂದು ಪ್ರಿನ್ಸಿಪಲ್ ಆಗಿರುತ್ತೆ, ಇಂಟರ್ನಲ್ ಚೆಕ್ಕಲ್ಲಿ ಬರೋವಂಥ ಪ್ರಿನ್ಸಿಪಲ್ಲು. ಅಂದರೆ ಈ ವರ್ಕರ್ಸು ಒಂದೇ ರೀತಿ ಕೆಲಸನ ಇಯರ್ ಟು ಇಯರ್ ಮಾಡ್ತಾ ಹೋದಂಗೆ ಬೋರ್ ಆಗ್ಬೋದು ಅವರಿಗೆ. ಅಂದರೆ ಮಾಡಿದ್ದ ಕೆಲಸ ಒಂದೇ ರೀತಿಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಅಷ್ಟು ಎಫಿಷಿಯನ್ಸಿ ಅನ್ನೋದಿರೋದಿಲ್ಲ. ಬೇರೆ ಡಿಪಾರ್ಟ್ಮೆಂಟ್ ಬಗ್ಗೆ ಅಥವಾ ಬೇರೆ ವರ್ಕ್ ಬಗ್ಗೆ ಅವರಿಗೆ ನಾಲೆಡ್ಜು ಕೂಡ ಇರೋದಿಲ್ಲ. ಹಾಗಾಗಿ ಡ್ಯೂಟೀಸ್ ಏನಾಗ್ತಾ ಇರಬೇಕು, ರೊಟೇಷನ್ ಆಗ್ತಾ ಇರಬೇಕು. ಇಂಟ್ರೆಸ್ಟು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ಹೊಸ ಹೊಸ ವಿಷಯಗಳನ್ನ ಕಲಿತಾ ಹೋಗ್ತಾರೆ. ಇಂಟ್ರೆಸ್ಟು ಕೂಡ ಅವರಿಗೆ ಬರ್ತಾ ಹೋಗುತ್ತೆ ಅವರ ವರ್ಕ್ ಮೇಲೆ. ಬೋರ್ ಅನ್ನೋದು ಆಗೋದಿಲ್ಲ. ಒಂದೇ ರೀತಿ ಕೆಲಸವನ್ನು ಮಾಡಿ ಬೋರಿಂಗ್ ಅಂತ ಹೇಳುವಂಥ ನೆಸೆಸಿಟಿ ಇರೋದಿಲ್ಲ. ಹಾಗಾಗಿ ರೊಟೇಷನ್ ಆಫ್ ಡ್ಯೂಟೀಸ್ ಅನ್ನೋದು ಒಂದು ಮೇನ್ ಪ್ರಿನ್ಸಿಪಲ್ ಆಗಿರುತ್ತೆ. ನೆಕ್ಸ್ಟ್, ರೀಕ್ರಿಯೇಷನ್ ಲೀವ್. ದ ರೀಕ್ರಿಯೇಷನ್ ಲೀವ್ ಈಸ್ ಎ ಪ್ರಿನ್ಸಿಪಲ್ ಆಫ್ ಇಂಟರ್ನಲ್ ಚೆಕ್. ರೀಕ್ರಿಯೇಷನ್ ಆಫ್ ಲೀವ್ ಅಂತಂದರೆ ನಾನ್ ವರ್ಕ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಅಥವಾ ಹಾಲಿಡೇಸನ್ನು ಕೊಡೋ ಅಂಥದ್ದು. ದ ಎಂಪ್ಲಾಯಿ ಕ್ಯಾನ್ ಚೆಕ್ ರೀಕ್ರಿಯೇಷನ್ ಲೀವ್. ಇಟ್ ಈಸ್ ನೆಸಸರಿ ಫಾರ್ ಮೆಂಟಲ್ ಹೆಲ್ತ್. ಹಿ ಕ್ಯಾನ್ ಕಮಿಟ್ fraud as the new employee in his place can disclose the matter. The internal check system can work in the interest of business. The weakness is of one person is disclosed due to leave. ಅಂದರೆ ರೀಕ್ರಿಯೇಷನ್ ಆಫ್ ಲೀವ್ ಅಂತಂದರೆ ಒಂದು ಕಂಪನಿಯಲ್ಲಿ ರೀಕ್ರಿಯೇಷನ್ ಲೀವ್ ಅಂತ ಕೊಡ್ತಾರೆ. ಅಂದರೆ ಒಂದು ವಾರ ಆಗಿರ್ಬೋದು, 2 ವಾರ ಆಗಿರ್ಬೋದು, ಈ ರೀತಿ ಹಾಲಿಡೇಯನ್ನು ಕೊಡೋ ಅಂಥದ್ದು. ಅಥವಾ ನಾನ್ ವರ್ಕ್ ರಿಲೇಟೆಡ್ ಆ್ಯಕ್ಟಿವಿಟೀಸನ್ನು ಮಾಡೋವಂಥದ್ದು, ವರ್ಕನ್ನು ಬಿಟ್ಬಿಟ್ಟು ಬೇರೆ ರೀತಿ ವರ್ಕನ್ನು ಮಾಡಿಸೋ ಅಂಥದ್ದು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಆ ಒಂದು ಪೊಸಿಷನ್ಗೆ ಒಬ್ಬ ನ್ಯೂ ಎಂಪ್ಲಾಯಿ ಬರ್ತಾನೆ. ಆ ಒಂದು ಪೊಸಿಷನ್ಗೆ ಇನ್ನೊಬ್ಬ ಎಂಪ್ಲಾಯಿ ಬಂದಾಗ ಏನಾಗುತ್ತೆ ಅಂತಂದರೆ ಈ ಮುಂಚೆ ಇದ್ದಂಥ ವರ್ಕರು ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಫ್ರಾಡ್ ಮಾಡ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. 1 ವಾರ 2 ವಾರ ಕೆಲಸಕ್ಕೆ ಬರಲಿಲ್ಲ ಅಂತಂದರೆ ಏನಾಗುತ್ತೆ, ಅವ್ರು ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ, ಎರರ್ಸ್ ಮಾಡಿದರೆ ಅಥವಾ ಫ್ರಾಡ್ ಏನಾದರೂ ಮಾಡಿದರೆ ಅಲ್ಲಿಗೆ ಬಂದಿರೋ ಅಂಥ ನ್ಯೂ ಎಂಪ್ಲಾಯಿಗೆ ಏನಾಗುತ್ತೆ ಅದ್ರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇದರಿಂದ ಏನು ಮಾಡ್ಬೋದು, ಫ್ರಾಡನ್ನು ತಡಿಬೋದು. ಹಾಗಾಗಿ ರೀಕ್ರಿಯೇಷನ್ ಲೀವ್ ಅನ್ನೋದು ಇಂಟರ್ನಲ್ ಚೆಕ್ಕಲ್ಲಿ ಒಂದು ಮೇನ್ ಪ್ರಿನ್ಸಿಪಲ್ ಆಗಿರುತ್ತೆ. ನೆಕ್ಸ್ಟು, ಆಟೋಮೆಟಿಕ್ the machines can do a lot work without delay. The chances of fraud and error are reduced to a minimum. The working of machines improves efficiency of accounting staff. ಅಂದರೆ ಈಗ ಡಿಪಾರ್ಟ್ಮೆಂಟ್ ವೈಸಲ್ಲಿ ವರ್ಕ್ ಮಾಡಬೇಕಾದ್ರೆ ಕೆಲವೊಂದು ಮೆಷಿನ್ಸನ್ನು ಅಡಾಪ್ಟ್ ಮಾಡ್ಕೊಳ್ತಾ ಬರ್ತಾರೆ. ಇಂಟರ್ನಲ್ ಚೆಕ್ಕಲ್ಲಿ ಕೆಲವೊಂದು ಮೆಷಿನ್ಸನ್ನು ಅಡಾಪ್ಟ್ ಮಾಡ್ಕೊಳ್ಳೋ ಅಂಥದ್ದು. ಈ ಮೆಷಿನ್ಸ್ ಏನು ಮಾಡುತ್ತೆ ಅಂತಂದರೆ ತುಂಬ ಏನು ವರ್ಕು ಅನ್ನೋದನ್ನು ಹೆವಿ ವರ್ಕ್ ಇದ್ದದನ್ನ ಕಡಿಮೆ ಮಾಡುತ್ತೆ. ಮತ್ತು ವಿತೌಟ್ ಡಿಲೇ ವರ್ಕ್ ಆಗ್ತಾ ಹೋಗುತ್ತೆ. ಅಂತಂದರೆ ಟೈಮ್ ತೊಗೊಳ್ಳೋದಿಲ್ಲ, ತುಂಬ ಸ್ಪೀಡಾಗಿ ವರ್ಕನ್ನು ಮಾಡ್ತಾ ಹೋಗ್ತವೆ. ಮತ್ತು ಏನಾದರೂ ಫ್ರಾಡ್ ಆಗಿರ್ಬೋದು ಅಥವಾ ಎರರ್ಸ್ ಆಗಿರ್ಬೋದು, ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಮತ್ತು ಅಲ್ಲಿರುವಂಥ ಅಕೌಂಟಿಂಗ್ ಸ್ಟಾಫ್ ಎಫಿಷಿಯನ್ಸಿನೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಟೋಮೆಟಿಕ್ ಮೆಷಿನ್ಸನ್ನು ಒಂದು ಕಂಪನಿಯಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು, ಇಂಟರ್ನಲ್ ಚೆಕ್ಕನ್ನು ಮಾಡಬೇಕಾದ್ರೆ ಅಡಾಪ್ಟ್ ಮಾಡ್ಕೊಳ್ಳೋದು ಒಂದು ಮೇನ್ ಪ್ರಿನ್ಸಿಪಲ್ ಆಗಿರುತ್ತೆ. ನೆಕ್ಸ್ಟು, ಚೆಕ್ಕಿಂಗ್. The principle of internal check is to check the work of other employees. Many persons perform the work. The officers can put his signature to verify the work done by his subordinate. In this way, one work passes many hands. The chances of errors and fraud are minimized due to checking and counter checking. ಅಂದರೆ ಚೆಕ್ಕಿಂಗ್ ಅನ್ನೋದು ಒಂದು ಪ್ರಿನ್ಸಿಪಲ್ ಆಗಿರುತ್ತೆ, ಇಂಟರ್ನಲ್ ಚೆಕ್ಕಲ್ಲಿ ಬರೋವಂಥ ಒಂದು ಪ್ರಿನ್ಸಿಪಲ್ ಆಗಿರುತ್ತೆ. ಅಂದರೆ ಅಲ್ಲಿರೋವಂಥ ವರ್ಕರ್ಸ್ ಏನಿರ್ತಾರೆ, ಎಂಪ್ಲಾಯೀಸ್ ಏನಿರ್ತಾರೆ, ಅವರ ವರ್ಕನ್ನು ಚೆಕ್ ಮಾಡೋ ಅಂಥದ್ದು. ಅಂದರೆ ಒಬ್ಬ ಆಫೀಸರು ಅವನ ಅಂಡರಲ್ಲಿ ಬರೋವಂಥ ವರ್ಕರ್ಸ್ ಏನೆಲ್ಲ ವರ್ಕ್ ಮಾಡಿರ್ತಾರೆ ಅದನ್ನು ನೋಡಿಬಿಟ್ಟು ಸಿಗ್ನೇಚರನ್ನು ಮಾಡೋ ಅಂಥದ್ದು. ಈ ರೀತಿಯಾಗಿ ಒಬ್ಬ ಎಂಪ್ಲಾಯಿಯಿಂದ ಇನ್ನೊಬ್ಬ ಎಂಪ್ಲಾಯಿ ಕೈಗೆ ಆ ಒಂದು ಆಗ್ತಾ
ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಚೆಕ್ಕಿಂಗ್ ಅನ್ನೋದು ಒಂದು ಕಂಪನಿಯಲ್ಲಿ ಆಗುವಂಥ ಫ್ರಾಡು ಮತ್ತು ಎರರ್ಸನ್ನು ಕಮ್ಮಿ ಮಾಡುತ್ತೆ. ಇದರಿಂದಾಗಿ ಚೆಕ್ಕಿಂಗ್ ಅನ್ನೋದು ಒಂದು ಇಂಟರ್ನಲ್ ಚೆಕ್ಕಲ್ಲಿ ಬರೋ ಅಂಥ ಒಂದು ಮೇನ್ ಎಲಿಮೆಂಟ್, ಮೇನ್ ಪ್ರಿನ್ಸಿಪಲ್ ಆಗಿರುತ್ತೆ. ನೆಕ್ಸ್ಟು simple. The principle of internal check is simple in working. The employees can understand the working of internal check system. A person can work under the supervision of other employees. The line of authority moves from top to bottom level. All workers can understand their duties in the organization. ಅಂದರೆ ಇಂಟರ್ನಲ್ ಚೆಕ್ ಏನಾಗಿರಬೇಕು ಅಂತಂದರೆ ಸಿಂಪಲ್ ಆಗಿರಬೇಕು. ಇಂಟರ್ನಲ್ ಚೆಕ್ಕನ್ನು ಮಾಡುವಂಥ ಸಿಸ್ಟಮ್ಮು ಈ ಸಿಂಪಲ್ ಆಗಿರಬೇಕು. ಎಂಪ್ಲಾಯಿಗೆ ಅದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗಬೇಕು. ಆಮೇಲೆ ಏನು ಸೂಪರ್ವಿಷನನ್ನು ಮಾಡ್ತಾರೆ, ಆ ಸೂಪರ್ವಿಷನನ್ನು ಮಾಡುವಾಗ ಅಲ್ಲಿ ಬರೋವಂಥ ವರ್ಕರ್ಸ್ಗೆ ಯಾವ ರೀತಿ ಅವರು ಸೂಪರ್ವಿಷನನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕು. ಇಂಟರ್ನಲ್ ಚೆಕ್ ಸಿಸ್ಟಮ್ ಬಗ್ಗೆ ಅವರಿಗೆ ಗೊತ್ತಾಗಬೇಕು. ಮತ್ತು ಅಲ್ಲಿ ಏನು ವರ್ಕ್ ಅನ್ನೋದಿರುತ್ತೆ ಅದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿಂದ ಮತ್ತು ಬಾಟಮ್ ಅಥಾರಿಟಿ ಲೆವೆಲ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ ಆ ಒಂದು ವರ್ಕು. ಈ ರೀತಿಯಾಗಿ ವರ್ಕರ್ಸ್ಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಅವರ ಡ್ಯೂಟೀಸ್ ಏನು, ಅವರ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದೇನು ಅಂದರೆ ಏನು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂಟರ್ನಲ್ ಚೆಕ್ ಅನ್ನೋದು, ಇಂಟರ್ನಲ್ ಚೆಕ್ ಸಿಸ್ಟಮ್ ಅನ್ನೋದು ಸಿಂಪಲ್ ಆಗಿರಬೇಕು. ಇದೊಂದು ಮೇನ್ ಪ್ರಿನ್ಸಿಪಲ್ ಆಗಿರುತ್ತೆ. ನೆಕ್ಸ್ಟು documents classification. The classification of documents is the principles of internal check. The business documents are prepared, collected, recorded and placed in proper files. The index is prepared to compile documents are traced at once. ಅಂದರೆ ಡಾಕ್ಯುಮೆಂಟ್ ಕ್ಲಾಸಿಫಿಕೇಷನನ್ನು ಮಾಡೋ ಅಂಥದ್ದು ಕೂಡ ಒಂದು ಮೇನ್ ಪ್ರಿನ್ಸಿಪಲ್ ಆಗಿರುತ್ತೆ. ಅಂದರೆ ಈ ಒಂದು ಆರ್ಗನೈಸೇಷನಲ್ಲಿ ಏನು ಮಾಡ್ತಾರೆ ಅಂತಂದರೆ ಬಿಸ್ನೆಸ್ ಡಾಕ್ಯುಮೆಂಟ್ಸನ್ನು ಪ್ರಿಪೇರ್ ಮಾಡ್ತಾರೆ, ಮತ್ತು ಅವುಗಳನ್ನ ಕಲೆಕ್ಟ್ ಮಾಡ್ತಾರೆ, ಒಂದು ಕಡೆ ರೆಕಾರ್ಡ್ ಮಾಡ್ತಾರೆ, ಒಂದು ಕಡೆ ಅದನ್ನು ಪ್ಲೇಸ್ ಮಾಡ್ತಾರೆ, ಅಂದರೆ ಸ್ಟೋರ್ ಮಾಡಿ ಇಡ್ತಾರೆ. ಒಂದು ಪ್ರಾಪರ್ ಫೈಲಲ್ಲಿ ಅದೇನು ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನು ಫೈಲ್ ಮಾಡಿಡ್ತಾರೆ. ದ ಇಂಡೆಕ್ಸ್ ಈಸ್ ಪ್ರಿಪೇರ್ಡ್ ಟು ಕಂಪೈಲ್ ದ ಡೇಟಾ. ಆ ಒಂದು ಇಂಡೆಕ್ಸ್ ಏನಿರುತ್ತೆ, ಆ ಫೈಲಲ್ಲಿರುವಂಥ ಇದು ಇಂಡೆಕ್ಸ್ ಏನಿರುತ್ತೆ ಅದು ಆ ಫೈಲಲ್ಲಿ ಏನೆಲ್ಲ ಡೇಟಾ ಇದೆ, ಏನೆಲ್ಲ ಇನ್ಫಾರ್ಮೇಷನ್ಸ್ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ದ ಫೈಲಿಂಗ್ ಸಿಸ್ಟಮ್ ಈಸ್ ಯೂಸ್ಫುಲ್ ಟು ಪ್ಲೇಸ್ ದಿ ಲೇಟರ್. ಈ ಫೈಲಿಂಗ್ ಸಿಸ್ಟಮನ್ನು ಮಾಡೋದ್ರಿಂದ ಏನು ಮಾಡ್ಬೋದು ಅಂತಂದರೆ ಆ ಡಾಕ್ಯುಮೆಂಟ್ಸ್ ಏನೆಲ್ಲ ಇರುತ್ತೆ ಅದೆಲ್ಲದನ್ನು ಒಂದು ಕಡೆ ಸ್ಟೋರ್ ಮಾಡಿ ಇಡ್ಬೋದು, ಮತ್ತು ಬೇಕಾದಾಗ ಅದನ್ನು ಯೂಸ್ ಮಾಡ್ಕೋಬೋದು. ಒಂದು ಸಲ ಏನು ಮಾಡ್ಬೋದು, ಟ್ರೇಸ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ಕೋಬೋದು. ಹಾಗಾಗಿ ಡಾಕ್ಯುಮೆಂಟ್ ಕ್ಲಾಸಿಫಿಕೇಷನ್ ಅನ್ನೋದು ಈ ಬರುವಂಥ ಒಂದು ಮೇನ್ ಪ್ರಿನ್ಸಿಪಲ್ ಆಗುತ್ತೆ. ಇಂಟರ್ನಲ್ ಚೆಕ್ಕಿಂಗಲ್ಲಿ ಬರುವಂಥ ಒಂದು ಮೇನ್ ಪ್ರಿನ್ಸಿಪಲ್ ಆಗಿರುತ್ತೆ. ನೆಕ್ಸ್ಟ್ ಡಿಪೆಂಡೆಂಟ್ ವರ್ಕ್. Dependent work is a principle of internal check. The work of one employee is dependent upon others. One work passes in the hand of 2 or 3 persons till it is complete. Another person checks the passes done by one person. No person is all to start and complete the transaction. ಅಂದರೆ ಇಲ್ಲೇ ಇಂಟರ್ನಲ್ ಚೆಕ್ಕನ್ನು ಮಾಡಬೇಕಾದ್ರೆ ಏನು ವರ್ಕ್ ಏನಿರುತ್ತೆ ಅದನ್ನು ಒಬ್ಬನೇ ಪರ್ಸನ್ನು ಮಾಡೋದಕ್ಕಾಗೋದಿಲ್ಲ. ಒಬ್ಬ ಎಂಪ್ಲಾಯಿ ಇನ್ನೊಬ್ಬ ಎಂಪ್ಲಾಯಿಗೆ ಡಿಪೆಂಡ್ ಆಗಿರಬೇಕಾಗುತ್ತೆ. ಯಾಕಂತಂದರೆ ಅಲ್ಲಿರೋಂಥ ಫೈಲ್ಸ್ ಆಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಅದು ಮೂಮೆಂಟ್ಸ್ ಆಗ್ತಾ ಇರುತ್ತೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಇನ್ಫಾರ್ಮೇಷನ್ಸನ್ನು ಬೇಸಾಗಿಟ್ಕೊಂಡು ಇನ್ನೊಬ್ಬರು ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಒಬ್ಬ ವರ್ಕರು ಇನ್ನೊಬ್ಬ ವರ್ಕರ್ಗೆ ಡಿಪೆಂಡ್ ಆಗಿರ್ತಾನೆ. ಈ ಡಿಪೆಂಡೆಂಟ್ ಆನ್ ವರ್ಕ್ ಅನ್ನೋದು ಒಂದು ಪ್ರಿನ್ಸಿಪಲ್ ಆಗಿರುತ್ತೆ, ಇಂಟರ್ನಲ್ ಚೆಕ್ಕಲ್ಲಿ ಬರುವಂಥ ಒಂದು ಪ್ರಿನ್ಸಿಪಲ್ ಆಗಿರುತ್ತೆ. ನೆಕ್ಸ್ಟ್ ಹಾರ್ಮೋನಿ. The principle of internal check are harmony among the employees and departments. The understanding is essential for business goals. The management is to achieve other social and national objectives. The harmony is basis for successful internal
ಚೆಕ್. ಹಾರ್ಮೋನಿ ಅಂತಂತಂದರೆ ಕೋಆರ್ಡಿನೇಷನ್ ಅಂತ ಬರುತ್ತೆ. ಅಂತಂದರೆ ಇಂಟರ್ನಲ್ ಚೆಕ್ಕಲ್ಲಿ ಹಾರ್ಮೋನಿ ಅನ್ನೋದು ಇರಬೇಕಾಗುತ್ತೆ. ಎಂಪ್ಲಾಯೀಸು ಮತ್ತು ಡಿಪಾರ್ಟ್ಮೆಂಟ್ ಮಧ್ಯೆ ಒಂದು ಕೋಆರ್ಡಿನೇಷನ್ ಆಗಿ ಇರಬೇಕಾಗುತ್ತೆ. ಇದರಿಂದ ಆ ಒಂದು ಕಂಪನಿ ಗೋಲ್ಸ್ ಏನು, ಆಬ್ಜೆಕ್ಟಿವ್ಸ್ ಏನು ಅನ್ನೋದನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇದರಿಂದ ಒಂದು ಕಂಪನಿಯ ಆಬ್ಜೆಕ್ಟಿವ್ ಗೋಲು ಗೊತ್ತಾಯಿತು ಅಂತಂದರೆ ಈಸಿಯಾಗಿ ಆ ಒಂದು ಸೋಷಿಯಲ್ ಆಬ್ಜೆಕ್ಟಿವ್ದು, ಒಂದು ಕಂಪ್ನಿದು ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ನ್ಯಾಷನಲ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಅವುಗಳನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇಂಟರ್ನಲ್ ಚೆಕ್ ಈಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದ ಕೋಆರ್ಡಿನೇಷನ್ ಆಫ್ ಎಂಪ್ಲಾಯಿ ಆ್ಯಂಡ್ ಇಟ್ಸ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತಾರೆ. ಇದಿಷ್ಟು ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನಲ್ ಚೆಕ್. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ 15 ಮಾರ್ಕಿಗೆ ಕೇಳುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. 15 ಆರ್ 10 ಮಾರ್ಕಿಗೆ ಕೇಳ್ಬೋದು. ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಆಲ್.